ನಮ್ಮಿಬ್ಬರ ಧ್ಯೇಯ ಗುರಿ ಒಂದೇ ಅನ್ನುವಂಥ ಮಾತುಗಳನ್ನು ಹೇಳುವುದರ ಮೂಲಕ ಸಮಾಜದ ಎಲ್ಲ ವರ್ಗ ಜನರಿಗೆ ಒಳಿತನ್ನು ಹಾರೈಸಿದ್ದನ್ನು ತಾವೆಲ್ಲ ಕೇಳಿದ್ದೀರಿ. ಅನೇಕ ಜನ ರಾಜಕಾರಣಿಗಳು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಾರಂಭದಲ್ಲಿ ನಮ್ಮ ಜೇವರ್ಗಿ ಕ್ಷೇತ್ರದ ಮಾಜಿ ಶಾಸಕರಾದಂಥ ದೊಡ್ಡಪ್ಪಗೌಡ ಪಾಟೀಲರು ಈ ಮಠದ ಅಭಿವೃದ್ಧಿ ಕಾರ್ಯಗಳಲ್ಲಿ ನನ್ನ ಕೈಲಾದಂಥ ಎಲ್ಲ ಸಹಕಾರವನ್ನು ಕೊಡುವುದಾಗಿ ಅವರು ಭರವಸೆಯನ್ನು ಕೊಟ್ಟಿದ್ದು ತಾವೆಲ್ಲ ಕಂಡಿದ್ದೀರಿ. ಈ ಪವಿತ್ರ ಸಮಾರಂಭದಲ್ಲಿ ಭಾಳಷ್ಟು ಒತ್ತಡಗಳಿದ್ದರೂ ಕೂಡ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಸಚಿವರಾಗಿ ಮತ್ತು ಮೇಲಾಗಿ ಧರ್ಮಪೀಠಗಳಲ್ಲಿ ಅಪಾರವಾದಂಥ ಶ್ರದ್ಧೆಯನ್ನು ಹೊಂದಿದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರು ತಮ್ಮ ಭಾವನೆಗಳನ್ನು ಈ ಸಮಾರಂಭದಲ್ಲಿ ಹಂಚಿಕೊಂಡಿದ್ದಾರೆ. ವೀರಶೈವ ಧರ್ಮ ಬಹಳ ದೊಡ್ಡದಾದಂಥ ವಿಶಾಲ ಧರ್ಮ ಇದು. ಇವನು ನಮ್ಮವ, ಅವನು ಬೇರೆಯವ ಅನ್ನುವಂಥ ಭಾವನೆಗಳಿಲ್ಲದೆ ಎಲ್ಲರೂ ನಮ್ಮವರು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದಂಥ ಧರ್ಮ ವೀರಶೈವ ಧರ್ಮ. ಜಾತಿಗಿಂತ ನೀತಿಗೆ ಹೆಚ್ಚಿನ ಪ್ರಾಶಸ್ತ್ಯತೆಯನ್ನು ಕೊಟ್ಟಂಥ ಧರ್ಮ. ಕಾಯಿಕ ಮತ್ತು ಕಾಯಿಕದಿಂದ ಬಂದ ಸಂಪನ್ಮೂಲವನ್ನು ದಾಸೋಹಕ್ಕಾಗಿ ವಿನಿಯೋಗ ಮಾಡಿಕೊಂಡಂಥ ಧರ್ಮ ವೀರಶೈವ ಧರ್ಮ. ಇಂಥ ವಿಶಾಲ ವಿಶ್ವ ಬಂಧುತ್ವವನ್ನು ಹೊಂದಿದಂಥ ಈ ಧರ್ಮ ಇವತ್ತು ಜಾತಿಗಳಾಗಿ ವಿಂಗಡಣೆಗೊಳ್ತಾ ಇರುವಂಥದ್ದು ಜಗದೊಳಗೆ ಅಷ್ಟೇ ಅಲ್ಲ, ಸಮಾಜದ ಕಳಕಳಿ ಇರುವಂಥ ಎಲ್ಲ ನಮ್ಮ ಧೋರಣೆರಿಗೂ ಕೂಡ ಮನಸ್ಸಿಗೆ ವ್ಯಥೆಯನ್ನು ಉಂಟು ಮಾಡ್ತಾ ಇದೆ. ಆದರೆ ನಾವು ಯಾವುದೇ ಒಳಪಂಗಡದವರು ಇರಲಿ, ಯಾವ ಪರಂಪರೆಯಲ್ಲಿನೇ ನಾವು ಬೆಳೆದಿರಲಿ, ಆದರೆ ನಾವೆಲ್ಲ ವೀರಶೈವ ಧರ್ಮದ ಮೂಲವಾಹಿನಿಯಿಂದ ಬಂದಿದ್ದೇವೆ ಅನ್ನುವಂಥ ಪರಿಕಲ್ಪನೆಯನ್ನು ಯಾರೂ ಕೂಡ ಕಳೆದುಕೊಳ್ಳಬಾರದು. ವೀರಶೈವ ಧರ್ಮದ ಪಂಚಪೀಠಗಳು ಈ ನಾಡಿನ ಸಮಸ್ತ ಜನತೆಗೆ ಚಿರಪರಿಚಿತ. ಒಂದಾನೊಂದು ಕಾಲದಲ್ಲಿ ಪಂಚಪೀಠಗಳ ದರ್ಶನ ಮಾಡಬೇಕಾದ್ರೆ ಭಾಳ ಕಷ್ಟ ಇತ್ತು. ಆದರೆ ಇವತ್ತಿನ ಸಮಾಜದ ಸಮಕಾಲೀನ ಸಮಸ್ಯೆಗಳನ್ನು ಅರಿತು ಪೀಠಗಳು ಅತ್ಯಂತ ಸರಳವಾಗಿ ನಗರ ಇರಲಿ ಹಳ್ಳಿ ಇರಲಿ ಎಲ್ಲ ಕಡೆ ಸಂಚರಿಸಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾವೆ. ಬಹುಶಃ ವೀರಶೈವರೆಲ್ಲರೂ ಕೂಡ ನಾವೆಲ್ಲ ಬಂದು ನಾವೆಲ್ಲ ಒಂದು ಅನ್ನುವಂಥ ಭಾವನೆಗಳನ್ನು ಇಟ್ಕೊಂಡು ಸಾಮರಸ್ಯದಿಂದ ಬದುಕಿ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಸುಮ್ಮನೆ ಕುಂತರು ರಾಜಕ್ಕೆ ಕುರ್ಚಿ ಖಾಲಿ ಆಗ್ಯಾವ. ಏನಪ್ಪಾ ಅಂತಂದ್ರೆ ಇವತ್ತ ಬಹಳ ವಿಶೇಷವಾಗಿ ಇವತ್ತ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಮಾಗಣಗೆರೆ ಗ್ರಾಮದ ಶ್ರೀಮದ್ ರಂಭಾಪುರಿ ಶಾಖಾ ಹಿರೇಮಠದ ಗುರುಪಟ್ಟಾಧಿಕಾರ ಮಹೋತ್ಸವ ಅತ್ಯಂತ ವೈಭವವಾಗಿ ಜರುಗ್ತಾ ಇದೆ. ಕಾರಣ ಇಷ್ಟೇ, ಇವತ್ತು ಈ ನಾಡಿನೊಳಗ ಈ ಜಗತ್ತಿನೊಳಗ ಪಂಚಪೀಠಗಳ ಕೊಡುಗೆ ಬಹಳಷ್ಟಿದೆ. ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿ ಈ ಪಂಚಪೀಠಗಳಲ್ಲಿ ಒಂದಾದಂತ ರಂಭಾಪುರಿ ಮಹಾಪೀಠದ ಶಾಖಾ ಮಠ ಮಾಗಣಗೇರಿಯ ರುದ್ರಮುನೇಶ್ವರ ಹಿರೇಮಠ. ಈ ಮಾಗಣಗೇರಿಯ ರುದ್ರಮುನೇಶ್ವರ ಹಿರೇಮಠ ತನ್ನದೇ ಆದಂತ ಒಂದು ಭವ್ಯ ಪರಂಪರೆಯನ್ನ, ದಿವ್ಯ ಶಕ್ತಿಯನ್ನು ಹೊಂದಿರುವಂತ ಶ್ರೀಮಠ. ಈ ಮಠ 130 ವರ್ಷಗಳ ಕಾಲ ಗುರುಗಳಿಲ್ಲದ ಹಾಗೆ ಅನಾಥವಾಗಿರುವಂತಹ ಮಠವನ್ನ ಒಂದು ಚೈತನ್ಯವನ್ನ ತುಂಬುವಂತ ಶಕ್ತಿಯನ್ನ ಅದು ಯಾರು ಮಾಡಿದ್ದಾರೆ ಅಂತಂದ್ರೆ ಅದು ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಾನಗಳವರು ಮಾಡಿದ್ದಾರೆ ಅನ್ನುವಂತ ಮಾತನ್ನ ನಾವು ಅಭಿಮಾನದಿಂದ ಹೇಳಬೇಕಾಗ್ತದೆ. ಕಾರಣ ಇಷ್ಟೇ, ಇವತ್ತು ನೀವೆಲ್ಲರೂ ಕೂಡ ಮಾಗಣಗೆರೆ ಗ್ರಾಮದ ಸಮಸ್ತ ಶಿಷ್ಯ ಸದ್ಭಕ್ತರು ಒಡಗೂಡಿ
ರಂಭಾಪುರಿ ಮಹಾಪೀಠಕ್ಕೆ ಹೋಗಿ ಜಗದ್ಗುರು ಮಹಾಸನ್ನಿಧಾನಗಳವರಲ್ಲಿ ನೀವು ಬಿನ್ನಹವನ್ನ ಅರಿಕೆಯನ್ನ ಮಾಡಿಕೊಂಡಾಗ ಅವತ್ತು ನಿಮಗೆ ಯೋಗ್ಯವಾದಂತ ನಾವು ಉತ್ತರಾಧಿಕಾರಿಯನ್ನ ಕೊಡ್ತೇವೆ ಅಂತಂದಾಗ ಅವತ್ತು ನಾವು ಸುಮ್ಮನೆ ದರ್ಶನಕ್ಕ ಬಂದಿದ್ದೇವೆ. ಯಾಕಂತಂದ್ರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದತ್ತ ಸಂಬಂಧವೆನ್ನುವ ಹಾಗೆ ಸುಮ್ಮನೆ ಅವತ್ತು ದರ್ಶನಗೋಸ್ಕರವಾಗಿ ಬಂದಂತ ನಮ್ಮನ್ನ ಇವತ್ತು ಮಾಗಣಗೆರೆಯ ಭಕ್ತರು ಒಂದು ಮರಿಯನ್ನು ಹುಡುಕಿಕೊಂಡು ಬಂದಾರ ಅಂತ ನಮಗೆ ಗೊತ್ತಿಲ್ಲ, ಸುಮ್ಮನೆ ದರ್ಶನಗೋಸ್ಕರ ಬಂದಂತ ನಮ್ಮನ್ನ ಅವತ್ತು ನೇರವಾಗಿ ನಮ್ಮ ಅಪೇಕ್ಷೆಯನ್ನು ಕೇಳಲಾರದೆ ನಮಗ ಮಾಗಣಗೆರೆ ರುದ್ರಮುನೀಶ್ವರ ಹಿರೇಮಠಕ ಗುರುಗಳ ಆಶೀರ್ವಾದವನ್ನ ಮಾಡಿದ್ರು. ಕಾರಣ ಇಷ್ಟೇ, ಇವತ್ತ ನಾನು ಎಲ್ಲೋ ಇದ್ದಿರುವಂತಹ ನನ್ನನ್ನ ಸುಮಾರು 6.5 ವರ್ಷಗಳ ಕಾಲ ನನ್ನ ರಂಭಾಪುರಿ ಮಹಾಪೀಠದೊಳಗೆ ಇರಿಸಿಕೊಂಡು ಅನ್ನ ಅಕ್ಷರ ಅರಿವು ಆಶ್ರಯಗಳ ಮೂಲಕ ನನಗೆ ಬರುಡಾದಂತ ನನ್ನ ಬದುಕಿಗೆ ನವ ಚೈತನ್ಯವನ್ನು ತುಂಬಿ ನನ್ನ ಬದುಕನ್ನು ಆಶೀರ್ವಾದ ಮಾಡಿರುವಂತ ಏಕೈಕ ಜಗದ್ಗುರುಗಳು ಅದು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳು ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ಇವತ್ತು ನಾನು ಮನೆಯನ್ನು ಬಿಡುವಂತ ಸಂದರ್ಭದೊಳಗೆ ಸುಮಾರು 9 ವರ್ಷ ಆಯ್ತು ನಾನು ರಂಭಾಪುರಿ ಮಹಾಸನ್ನಿಧಿ ಅವರ ಗರಡಿಯೊಳಗೆ ಪಳಗಿ ಆ ರಂಭಾಪುರಿ ಜಗದ್ಗುರುಗಳವರ ಒಂದು ಮಾತೃತ್ವದ ಶಕ್ತಿ ಆಗಿದೆ ಅಂತಂದ್ರೆ ಇವತ್ತು ನಾನು ನಮ್ಮ ತಂದೆಯವರೆಲ್ಲ ಆದ್ರೆ ತಂದೆಯ ಸ್ಥಾನ ಮತ್ತು ತಾಯಿಯ ಸ್ಥಾನವನ್ನು ತುಂಬಿ ಅತ್ಯಂತ ಮಮತೆಯಿಂದ ಅತ್ಯಂತ ವಾತ್ಸಲ್ಯವನ್ನು ತುಂಬಿ ಇವತ್ತು ನಿಮ್ಮ ಮಾಗಣಗೆರೆ ಗ್ರಾಮಕ್ಕೆ ನನಗೆ ಗುರುತ್ವ ಅಧಿಕಾರವನ್ನ ಕೊಟ್ಟಿದ್ದಾರೆ. ಹೇಳೋದಿಷ್ಟೇ, ಏನಪ್ಪಾ ಅಂತಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಎನ್ನುವ ಹಾಗೆ ಇವತ್ತು ರಂಭಾಪುರಿ ಮಹಾಪೀಠದೊಳಗ ಏನೂ ಇದ್ದಿದ್ದಿಲ್ಲ, ಬರಿಗೈಲೆ ಹೋದಂತ ನನ್ನನ್ನ ಇವತ್ತು ಒಂದು ಉನ್ನತ ಸ್ಥಾನವನ್ನ ಜಗದ್ಗುರು ಮಹಾಸನ್ನಿಧಾನಗಳವರು ಕರುಣಿಸ್ತಾ ಇದ್ದಾರೆ ಅಂತಂದ್ರೆ ನನ್ನಂತ ಪುಣ್ಯತ್ವ ನನ್ನಂತ ಭಾಗ್ಯವಂತ ಯಾರೂ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ವಿಶೇಷವಾಗಿ ಇವತ್ತ ನೀವೆಲ್ಲರೂ ಕೂಡ ಅತ್ಯಂತ ವೈಭವವಾಗಿ ಗುರುಪಟ್ಟಾಧಿಕಾರ ಮಾಡ್ತಾ ಇದ್ದೀರಿ. ಈ ಗುರುಪಟ್ಟಾಧಿಕಾರ ಮಾಡಬೇಕು ಅಂತಂದ್ರೆ ಗುರುವಿನ ಕರುಣೆ ಬಹಳ ಬೇಕಾಗ್ತದ. ಅಂತಹ ಗುರುವಿನ ಕರುಣೆಗೆ ಒಳಗಾಗಿರುವಂತಹ ಗ್ರಾಮ ಅದು ಮಾಗಣಗೆರೆ ಗ್ರಾಮ ಅನ್ನುವಂತ ಮಾತನ್ನ ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಕೇವಲ 3 ತಿಂಗಳ ಅವಧಿ ಒಂದು ಪಟ್ಟಾಧಿಕಾರ ಆಗಬೇಕು ಅಂತಂದ್ರೆ ಸರಿಸುಮಾರು 4 ವರ್ಷಗಳ 5 ವರ್ಷಗಳ ಕಾಲ ಉತ್ತರಾಧಿಕಾರಿಯಾಗಿ ಹಾಗೆ ಇರ್ತಾರೆ. ಆದ್ರೆ ಜಗದ್ಗುರು ಮಹಾಸನ್ನಿಧಾನಗಳವರ ಒಂದು ದೂರ